ಇವ್ರ ಪರ್ಮಿಷನ್ ಎಮರ್ಜೆನ್ಸಿ ಡಿಕ್ಲೇರ್ ಮಾಡಂತ ಪಾಪಿಗಳು ಎಮರ್ಜೆನ್ಸಿ ಡಿಕ್ಲೇರ್ ಮಾಡಂತ ಪಾಪಿಗಳು ಮಾತಾಡ್ತಾ ಇರೋದು ಇದು ಬೇಕು ಅಂತ ಮಾತಾಡ್ತಾ ಇರೋದು. ಸ್ವಾತಂತ್ರ್ಯ ಕೂಡಿ ಒಂದು ನಿಮಿಷ ಕೂಡ್ರಿ ನೀವು ಕೂಡ್ರಿ ಎಲ್ಲರೂ ಕೂಡ್ರಿ ಕೂತ್ಕೊಳ್ಳಿ ಒಂದು ನಿಮಿಷ ಕೂಡ್ರಿ. ನೀವು ನೋಡಿ ಸಭಾನಾಯಕರೇ ಮತ್ತು ವಿರೋಧ ಈ ಥರ ನೀವು ಸದನ ನಾನು ನಡ್ಸೋಕ್ಕಾಗೋದಿಲ್ಲ. ಎಲ್ಲರೂ ಇವತ್ತು ಏನದಕ್ಕೆ ಈಗ ಗೌರವ ಐತಿಲ್ಲ ಇದಕ್ಕೆ ಈ ಸ್ಥಾನಕ್ಕರ ಒಂದು ಕೊಡ್ರಿ ಮಾನ ಮರ್ಯಾದೆ ಐತಿಲ್ಲ ನಿಮಗೆ. ನಾನು ಹೇಳ್ತಿದ್ದೀನಿ ಅವ್ರು ಮಾತಾಡಿದ್ದನ್ನು ಅದಕ್ಕೆ ಅಕಸ್ಮಾತ್ ಕಡತದಿಂದ ತರಿಸ್ತೀನಿ. ಅದು ಕಡತದಿಂದ ಅಕಸ್ಮಾತ್ ಅನ್ಪಾರ್ಲಿಮೆಂಟ್ ತೆಗಿತೀನಿ ಅದನ್ನು ಕಡತದಿಂದ ತೆಗಿತೀನಿ. ಇನ್ನು ನೋಡಿ 2 ನಿಮಿಷ ಮಾತಾಡಿ ಮುಗಿಸೀನಿ. ಸರ್ ಒಂದು ನಿಮಿಷ ಸರ್, ಇದು ಜಿಹಾದ್ ಕಾಫಿರು ಏನ್ ಸರ್ ಇದು ಸದನ ಇದು ಜಿಹಾದ್ ಬಗ್ಗೆ ಬಿಲ್ ಅಲ್ಲಿ ಇದೆಯಾ? ಈ ಬಿಲ್ ಕಾಫಿರ್ ಅಂತ ಇದೆಯಾ ಇದರಲ್ಲಿ? ಇದು ಇದು ಚರ್ಚೆ ಮಾಡೋದು ಜಿಹಾದ್ ಸಂಬಂಧನೇ ಇಲ್ಲ, ಜಿಹಾದಿಗೂ ಬಿಲ್ಲಿಗೂ ಸಂಬಂಧನೇ ಇಲ್ಲ. ಹೇಳಕತ್ತೀನಿ, ನಾ ಹೇಳ್ತೀನಿ ನೋಡಿ. ಈಗ ಬಿಲ್ಲನ್ನ ಇದು ಪ್ರಚೋದನಕಾರಿ ಭಾಷಣ ಮಾಡುವಂತ ಬಿಲ್ನ ಪ್ರಚೋದನಕಾರಿ ಮಾಡಬೇಡ. ಏನು ನೀವು ಅದನ್ನೇ ಅವ್ರು ಮಾತಾಡ್ತಾ ಇದ್ದಾರೆ. ಯಾವ್ದನ್ನ ನಿರ್ಬಂಧ ಮಾಡಬೇಕು ಇಂಥ ಅಂತಂದ್ರೆ ಈ ಬಿಲ್ ಪಾಸ್ ಆಗ್ಬೇಕು. ಕೊಡ್ರಿ ಒಂದು ನಿಮಿಷ. ಉಮಾಪತಿ ಕೊಡಿ. ನೋಡಿ ನಾನು ಹೇಳ್ತೀನಿ, ನೇಮ್ ಏನೈತಿ ಅವ್ರು ಮಾತಾಡಿದ್ದಾರೆ, ನೀವು ಹೇಳಿದ್ದೀರಿ. ಅಕಸ್ಮಾತ್ ಅನ್ಪಾರ್ಲಿಮೆಂಟ್ ಹೊಡಿದ್ರೆ ಕಡತಿನ ತೆಗೆದು ಹಾಕೋ ಜವಾಬ್ದಾರಿ ನಂದು. ಮಾತಾಡಿದ್ರೆ ನೋಡಪ್ಪ ನೀನು ರವಿ ಸ್ವಲ್ಪ ಪ್ರಚೋದನಕಾರಿ ಭಾಷಣ ಕಡಿಮೆ ಮಾಡು. ಮಾತಾಡಿ ಏನು ಬರೀ ಇದಾತಲ್ಲ ನಿಮ್ಗೆ. ಕೊಡ್ರಿ ಏನು ಒಂದು ಸ್ವಲ್ಪ ತಿಳುವಳಿಕೆ ಐತಿರಿ ನಿಮ್ಗೆ. ಏನಾರ ಹೇಳ್ತೀನಿ ಮಾತಾಡಿದ್ರೆ ಮಾತಾಡ್ತೀರಿ. ಆಯ್ತು ರೀ, ಇನ್ನೇನು ಹೇಳ್ಬೇಕು ಹೇಳಕತ್ತೀನಿ ಕೇಳಿ. ಮಾನ್ಯ ಸಭಾಪತಿಗಳೇ, ಆಯ್ತು ರೀ, 2 ನಿಮಿಷ. ಮಾನ್ಯ ಸಭಾಪತಿಗಳೇ, ಶಿವಕುಮಾರ್ ಕುತ್ಕೊಳ್ಳಿ. ನಾ ಹೊರಗೆ ಹಾಕ್ತೀನಿ ನೋಡಿ ನಿಮ್ಮನ್ನ. ಕುತ್ಕೊಳ್ತೀರ ಹೊರಗೆ ಹಾಕ್ಲಿ ಮಾಡ್ತೀನಿ. ಕುತ್ಕೊಳ್ಳಿ. ಏನು ಕಿಮ್ಮತ್ ಐತಿ ನಿಮ್ಗೆಲ್ಲ. ಆಯ್ತು ರೀ, ಮುಗಿಸಿರ್ತೀರಿ ನೀವು. ಪ್ರಜಾಪ್ರಭುತ್ವ ಸತ್ಯದ ಪ್ರತಿಪಾದನೆಗೆ ವಿರುದ್ಧ ಮುಗಿಸಿ ಸಾಕು. ನೋಡಿ 11:40 ಮಾತಾಡ್ತೀರಿ. ಪ್ರಜಾಪ್ರಭುತ್ವ ಸತ್ಯದ ಪ್ರತಿಪಾದನೆಗೆ ವಿರುದ್ಧ ಆಗಬಾರದು.